ನಮಸ್ಕಾರ ಸ್ನೇಹಿತರೆ, ಜ್ಞಾನಲೋಕಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಶಿವ ಅಂತೇಳಿ ಕರೆದರೆ ಸಾಕು, ನಮ್ಮೆಲ್ಲ ಕಷ್ಟಗಳನ್ನು ಕ್ಷಣಾರ್ಧದಲ್ಲಿ ನಿವಾರಣೆ ಮಾಡುವ ಪರಶಿವ ಹುಟ್ಟಿದಾದರೂ ಹೇಗೆ, ಮತ್ತೆ ಆ ಶಿವನ ತಂದೆ ತಾಯಿಯೂ ಆದರೂ ಯಾರು, ಮತ್ತು ಶಿವನ ಗುರು ಯಾರು, ಶಿವನ ಶಿಷ್ಯಂದರು ಯಾರು ಎಂಬುವ ಮಾಹಿತಿಯನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನಿಜಕ್ಕೂ ಕೂಡ ಶಿವನು ಸ್ವಯಂಭೂನ ಅಥವಾ ನಿಜಕ್ಕೂ ಕೂಡ ಶಿವನಿಗೆ ತಂದೆ ತಾಯಿ ಇದ್ದಾರಾ ಎನ್ನುವ ಮಾಹಿತಿ ಎಲ್ಲರಲ್ಲೂ ಕುತೂಹಲ ಮೂಡಿಸಲಾಗಿದೆ. ಹಾಗಾಗಿ ಸ್ನೇಹಿತರೆ, ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಶಿವನ ಬಗ್ಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ನಿಮಗೆ ತಿಳಿಯಲಿದೆ. ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಶಿವನನ್ನು ದೇವರೆಂದು ಆದಿದೇವರೆಂದು ಹೇಳಿ ಕರೆಯುತ್ತಾರೆ. ಆದರೆ ಮೊದಲನೆಯ ದೇವರು ಯಾರು? ಎಲ್ಲ ಲೋಕಗಳ ಆರಂಭ ಮತ್ತು ಅಂತ್ಯವನ್ನು ನೋಡೋ ಶಕ್ತಿ ಕೇವಲ ಶಿವನಿಗೆ ಮಾತ್ರ ಇದೆ. ಅಂತ ಮಹಾನ್ ಶಕ್ತಿಯುಳ್ಳ ಶಿವನ ಹುಟ್ಟು ಹೇಗಾಯಿತು ಎಂಬುದರ ಬಗ್ಗೆ ನಿಮ್ಮಲ್ಲಿ ಈಗಾಗಲೇ ಕುತೂಹಲ ಮೂಡಿರಬೇಕು ಅಲ್ವೇ? ಇವತ್ತಿನ ಈ ವಿಡಿಯೋದಲ್ಲಿ ಶಿವನ ಹುಟ್ಟು ಹೇಗಾಯಿತು, ಮತ್ತು ಶಿವನ ತಂದೆ ತಾಯಿ ಯಾರು, ಮತ್ತು ಶಿವನ ಗುರು ಯಾರು, ಮತ್ತು ಶಿಷ್ಯಂದರು ಯಾರು ಎಂಬುದರ ಬಗ್ಗೆ ಈ ಮಾಹಿತಿ ನಿಮಗೆ ಬಹಳಷ್ಟು ಕುತೂಹಲ ಮೂಡಿಸಲಿದೆ ಮತ್ತು ಬಹಳ ಇಂಟ್ರೆಸ್ಟಿಂಗ್ ಆಗಲಿದೆ. ಹಾಗಾಗಿ ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ. ಶಿವಪುರಾಣದ ಪ್ರಕಾರ ಶಿವನನ್ನು ಸ್ವಯಂಭೂ ಅಂತೇಳಿ ಕರೆಯುತ್ತಾರೆ. ಅಂದರೆ ಯಾರು ಸೃಷ್ಟಿಸದೆ ತಾನಾಗಿಯೇ ತಾನೇ ಸೃಷ್ಟಿಯಾಗಿರುವುದನ್ನು ಸ್ವಯಂಭೂ ಅಂತೇಳಿ ಕರೀತಾರೆ. ಇಲ್ಲಿ ಶಿವನು ಕೂಡ ಅದೇ ರೀತಿಯಾಗಿ ಶಿವನು ಅನಾದಿ ಮತ್ತು ಅನಂತ ರೂಪದಲ್ಲಿ ಇರುವವನು. ಅಂದರೆ ಶಿವನಿಗೆ ಹುಟ್ಟು ಕೂಡ ಇಲ್ಲ ಮತ್ತು ಸಾವು ಕೂಡ ಇಲ್ಲ. ಆದರೆ ವಿಷ್ಣು ಪುರಾಣದಲ್ಲಿ ಇನ್ನೊಂದು ಶಿವನ ಕುರಿತಾದಂತೆ ಕಥೆ ಇದೆ. ವಿಷ್ಣು ಪುರಾಣದಲ್ಲಿ ಶಿವನು ವಿಷ್ಣುವಿನ ನೇತ್ರದ ತಿರುಗಳಿಂದ ಬಂದ ಕಿರಣಗಳಿಂದ ಹುಟ್ಟಿದಾತ ಅಂತೇಳಿ ಉಲ್ಲೇಖಿಸಲಾಗಿದೆ. ಆದರೆ ಶಿವ ಪುರಾಣದಲ್ಲಿ ನೋಡುವುದಾದರೆ ವಿಷ್ಣುವನ್ನು ಸೃಷ್ಟಿಸಿದಾತ ಶಿವನೇ ಅಂತೇಳಿ ಉಲ್ಲೇಖಿಸಲಾಗಿದೆ. ವಿಷ್ಣು ಪುರಾಣದಲ್ಲಿ ವಿಷ್ಣು ದೇವರನ್ನು ಮೊದಲ ದೇವರೆಂತೇಳಿ ವರ್ಣಿಸಿದ್ದರೆ, ಇನ್ನೊಂದು ಕಡೆ ಶಿವ ಪುರಾಣದಲ್ಲಿ ಶಿವನೇ ಮೊದಲ ದೇವರಂತೇಳಿ ಒಂದು ಕಡೆ ಉಲ್ಲೇಖಿಸಲಾಗಿದೆ. ಆದ್ದರಿಂದ ಮೊದಲು ಯಾರು ಅಂತೇಳಿ ಹೇಳೋದು ತುಂಬಾ ಕಷ್ಟವಾಗಿದೆ. ಈ ಎರಡೂ ಕಥೆಗಳನ್ನು ಬಿಟ್ಟರೆ ಶಿವನ ಕುರಿತಾದಂತೆ ಬೇರೆನೆ ಇನ್ನೊಂದು ಕಥೆ ಇದೆ. ಹೀಗೆ ದೇವಲೋಕದಲ್ಲಿ ವಿಷ್ಣು ಮತ್ತು ಬ್ರಹ್ಮನ ನಡುವೆ ವಾದ ನಡೆದಿರುತ್ತಂತೆ. ಈ ಲೋಕದಲ್ಲಿ ಯಾರು ಶ್ರೇಷ್ಠರು ಮತ್ತು ಯಾರು ದೊಡ್ಡವರು ಅಂತೇಳಿ ಈ ಇಬ್ಬರ ನಡುವೆ ವಾದ ನಡೆದಿರುತ್ತಂತೆ. ಆಗ ಶಿವನು ಅಗ್ನಿ ಸ್ತಂಭದ ರೂಪದಲ್ಲಿ ಆಕಾಶದಿಂದ ಭೂಮಿಯವರೆಗೆ ಸ್ತಂಭ ಸೃಷ್ಟಿಸಿದರಂತೆ. ಯಾರು ಮೊದಲು ಈ ಸ್ತಂಭದ ಅಂತ್ಯ ಮತ್ತು ಆರಂಭವನ್ನು ಹುಡುಕುವವರೋ ಅವರೇ ಶ್ರೇಷ್ಠ ಮತ್ತು ದೊಡ್ಡವರು ಅಂತೇಳಿ ಆ ಅಗ್ನಿ ಸ್ತಂಭದಿಂದ ಒಂದು ಅಗೋಚರವಾದ ಧ್ವನಿ ಹೊರಬಂತಂತೆ. ಆಗ ಸ್ವಲ್ಪವೂ ತಡ ಮಾಡದೆ ಭಗವಾನ್ ವಿಷ್ಣು ವರಾಹ ರೂಪವನ್ನು ತಾಳಿ ಅಂತ್ಯವನ್ನು ಹುಡುಕಲು ಹೋದರೆ, ಮತ್ತೊಂದು ಕಡೆ ಬ್ರಹ್ಮದೇವರು ಹಂಸ ರೂಪವನ್ನು ತಾಳಿ ಆರಂಭವನ್ನು ಕಂಡು ಹಿಡಿಯಲು ಹೋದರು. ಅದು ಎಷ್ಟು ವರ್ಷಗಳು ಹುಡುಕಿದರೂ ಕೂಡ ವಿಷ್ಣು ದೇವರಿಗೆ ಅಂತ್ಯವನ್ನು ಕಂಡು ಹಿಡಿಯಲು ಸಾಧ್ಯವಾಗಲಿಲ್ಲ. ಅದೇ ರೀತಿಯಾಗಿ ಬ್ರಹ್ಮದೇವರಿಗೆ ಆರಂಭವನ್ನು ಕಂಡು ಹಿಡಿಯಲಿಕ್ಕೆ ಸಾಧ್ಯವಾಗಲಿಲ್ಲ. ಕೊನೆಗೆ ಅಂತ್ಯ ಮತ್ತು ಆರಂಭವನ್ನು ಕಂಡು ಹಿಡಿಯಲು ಸಾಧ್ಯವಾಗದೇ ಇರದ ಕಾರಣದಿಂದ ವಿಷ್ಣು ಮತ್ತು ಬ್ರಹ್ಮದೇವರು ಅಂತ್ಯವನ್ನು ಕಂಡು ಹಿಡಿಯಲು ಸಾಧ್ಯವಾಗದೆ ಆ ಅಗ್ನಿಸ್ತಂಭದ ಮುಂದೆ ನಿಂತು ಕೋರಿಕೊಳ್ಳುತ್ತಾರೆ. ಇಡೀ ಬ್ರಹ್ಮಾಂಡಕ್ಕೆ, ಇಡೀ ಜಗತ್ತಿಗೆ ನಾವಿಬ್ಬರೇ ದೊಡ್ಡವರು ಅಂತೇಳಿ ಭಾವಿಸಿದ್ದೇವೆ. ಆದರೆ ನಮಗಿಂತ ಒಂದು ಶಕ್ತಿ ಅತಿ ಅಪಾರವಾಗಿ ನಮ್ಮನ್ನು ಕಾಡುತ್ತಿದೆ ಎಂದರೆ ಅದೇನೋ ಅದ್ಭುತವೇ ಆಗಿರಬಹುದು ಅಂತೇಳಿ ಪ್ರಶ್ನೆ ಇಟ್ಟಾಗ, ನಿಮ್ಮ ನಿಜ ಸ್ವರೂಪವನ್ನು ತೋರಿಸಿ ಅಂತೇಳಿ ಬ್ರಹ್ಮ ವಿಷ್ಣು ಕೋರಿಕೊಂಡಾಗ, ಆಗ ಅನಂತ ಅಗ್ನಿ ಸ್ತಂಭವು ಗರ್ಜಿಸಿತು. ಆಕಾಶ ಒಂದು ಕ್ಷಣ ಕಂಪಿಸಿದಂತೆ, ಒಂದು ಕ್ಷಣ ಭೂಮಿ ನಡುಗಿದಂತೆ ಆ ಬೆಂಕಿಯ ಮಧ್ಯದಿಂದ ನಿಧಾನವಾಗಿ ಹೊರಬಂದನು. ಅವನಿಗೆ ಅಂತ್ಯವೂ ಕೂಡ ಇರಲಿಲ್ಲ, ಆರಂಭವೂ ಕೂಡ ಇರಲಿಲ್ಲ. ಆತನೇ ಮಹಾಶಿವ. ಆದ್ದರಿಂದ ಬ್ರಹ್ಮ ಮತ್ತು ವಿಷ್ಣು ಇಬ್ಬರೂ ತಿಳಿದುಕೊಂಡರು, ಶಿವನು ಪರಮಾತ್ಮ, ಅತ್ಯಂತ ಶಕ್ತಿಶಾಲಿ ಮತ್ತು ಮಹಾತ್ಮನೆಂಬುದು. ಅದಕ್ಕಾಗಿ ಈ ಲೋಕದಲ್ಲಿ ಶಿವನಿಗಿಂತ ದೊಡ್ಡ ಶಕ್ತಿ ಯಾವುದೂ ಇಲ್ಲ. ದೇವರು, ದೈತ್ಯರು, ಸ್ವರ್ಗದ ಜೀವಿಗಳು ಹಾಗೂ ಎಲ್ಲ ಸಕಲ ಜೀವಿಗಳು ಕೂಡ ಅವನನ್ನು ಪೂಜಿಸುತ್ತಾರೆ. ಈ ಮೂಲಕ ಶಿವ ಪುರಾಣದಲ್ಲಿ ನಮಗೆ ಯಾವ ಮಾಹಿತಿಯನ್ನು ದೊರಕಿಸುತ್ತದೆ ಅಂತಂದರೆ, ಶಿವನು ಜನಿಸಿದಾತ ಅಲ್ಲ, ಆತನೇ ತಾನಾಗಿಯೇ ಸೃಷ್ಟಿಯಾದ ಸ್ವಯಂಭೂ ಅಂತೇಳಿ ಅಗ್ನಿಸ್ತಂಭಕ್ಕೆ
ಅಂತ್ಯವೂ ಇಲ್ಲ, ಆರಂಭವೂ ಕೂಡ ಇಲ್ಲ. ಹಾಗಾಗಿ ಇಲ್ಲಿ ಶಿವನನ್ನು ಸ್ವಯಂಭೂ ಅಂತೇಳಿ ಉಲ್ಲೇಖಿಸಲಾಗಿದೆ. ಶಿವನ ಹುಟ್ಟಿನ ಕುರಿತಾದಂತೆ ಮತ್ತೊಂದು ಕಥೆಯನ್ನು ನೋಡುವುದಾದರೆ, ಕೆಲವು ಜನರು ಶಿವನ ತಂದೆ ಬ್ರಹ್ಮದೇವರು ಅಂತೇಳಿ ವಾದ ಮಾಡ್ತಾರೆ. ಈ ಕತೆ ವಿಷ್ಣು ಪುರಾಣದಲ್ಲಿ ಹೇಳಲಾಗಿದೆ. ತುಂಬಾ ಕಾಲದ ಹಿಂದೆ ಇಡೀ ಜಗತ್ತು ನೀರಿನಲ್ಲಿ ಮುಳುಗುತ್ತಿರುವಾಗ ಆ ಸಮಯದಲ್ಲಿ ಮಾತ್ರ ವಿಷ್ಣು ತನ್ನ ಹಾವಿನ ಹಾಸಿಗೆ ಮೇಲೆ ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತಿದ್ದರು. ಆತನ ನಾಭಿಯಿಂದ ಬ್ರಹ್ಮ ಹುಟ್ಟಿದರು. ವಿಷ್ಣು ಮತ್ತು ಬ್ರಹ್ಮ ಜಗತ್ತಿನ ಸೃಷ್ಟಿಯ ಬಗ್ಗೆ ಮಾತನಾಡುತ್ತಿದ್ದಾಗ ಆಗ ಅಚಾನಕ್ಕಾಗಿ ಶಿವ ಪ್ರತ್ಯಕ್ಷರಾಗುತ್ತಾರೆ. ಆಗ ಬ್ರಹ್ಮ ಶಿವನನ್ನು ಗುರುತಿಸಲು ನಿರಾಕರಿಸಿದರು. ಇದರಿಂದ ಶಿವ ಕೋಪಗೊಂಡರು. ಆಗ ವಿಷ್ಣು ಬ್ರಹ್ಮರಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟರು. ಆ ಸಮಯದಲ್ಲಿ ಬ್ರಹ್ಮನಿಗೆ ಶಿವ ಯಾರು ಅಂತೇಳಿ ಅರಿವಾಯಿತು. ಬ್ರಹ್ಮದೇವರು ಶಿವನನ್ನು ಕುರಿತು ಕ್ಷಮೆಯಾಚಿಸಿ ಪೂಜಿಸಿದರು. ಆಗ ಬ್ರಹ್ಮದೇವರು, ನೀವು ನನ್ನ ಮಗನಾಗಿ ಹುಟ್ಟಬೇಕು ಅಂತೇಳಿ ವರವನ್ನು ಬೇಡಿದರು. ಅದಕ್ಕೆ ಶಿವ ಆಶೀರ್ವದಿಸಿದರು. ಶಿವನು ಬ್ರಹ್ಮದೇವರ ದೇಹದಿಂದ ಮಗುವಾಗಿ ಕಾಣಿಸಿಕೊಂಡರು. ಬ್ರಹ್ಮದೇವರ ತೊಡೆಯ ಮೇಲೆ ಶಿವ ಮಗುವಾಗಿ ಅಳುತ್ತಿರುವಾಗ ಏಕೆ ಅಳುವಿರಿ ಅಂತೇಳಿ ಕೇಳಿದಾಗ ಆಗ ಪುಟ್ಟ ಬಾಲಕ ಶಿವ, ನನಗೆ ಹೆಸರಿಲ್ಲ, ಅದಕ್ಕೆ ಅಳುತ್ತಿರುವೆ ಅಂತೇಳಿ ಹೇಳಿದಾಗ ಬ್ರಹ್ಮನು ಅವನಿಗೆ ರುದ್ರ ಅಂತೇಳಿ ಹೆಸರನ್ನು ಕೊಟ್ಟರು. ಆಗ ಕೂಡ ಆ ಮಗು ಅಳೋದನ್ನು ನಿಲ್ಲಿಸಲಿಲ್ಲ. ಆಗ ಬ್ರಹ್ಮದೇವರು ಮತ್ತೊಂದು ಹೆಸರಾದ ಶಿವ ಅಂತೇಳಿ ಹೆಸರನ್ನು ಇಟ್ಟರು. ಆಗ ಕೂಡ ಮಗು ಅಳೋದನ್ನು ನಿಲ್ಲಿಸಲೇ ಇಲ್ಲ. ಹೀಗೆ ಶಿವನಿಗೆ ಹೆಸರುಗಳನ್ನು ಇಡುತ್ತಾ 108 ಹೆಸರುಗಳನ್ನು ಬ್ರಹ್ಮದೇವರು ಕೊಟ್ಟರು ಅಂತೇಳಿ ನಂಬಲಾಗಿದೆ. ಈ ಕಥೆಯು ಕೂಡ ಶಿವ ಭಕ್ತರು ವಾದ ಮಾಡುತ್ತಾರೆ. ಆದರೆ ಈಗ ಹೇಳುವ ಕತೆ ನಿಮಗೆ ತುಂಬಾನೇ ಆಶ್ಚರ್ಯ ಮೂಡಿಸಬಹುದು. ಈ ಕತೆ ದೇವಿ ಭಾಗವತ ಪುರಾಣದಲ್ಲಿ ನಾವು ನೋಡಬಹುದು. ಹೀಗೆ ಒಂದು ದಿನ ಮಹರ್ಷಿ ನಾರದರು ಬ್ರಹ್ಮದೇವರ ಬಳಿ ಕುಳಿತುಕೊಂಡು ಕೇಳುತ್ತಾರಂತೆ, ಈ ಭವ್ಯ ಜಗತ್ತನ್ನು ಸೃಷ್ಟಿಸಿದವರು ಯಾರು? ಶಿವ ಮತ್ತು ವಿಷ್ಣು ಬ್ರಹ್ಮದೇವರಾದ ನೀವು ನಿಮ್ಮ ತಂದೆ ತಾಯಿಯಾದರೂ ಯಾರು? ನಿಮ್ಮ ಸೃಷ್ಟಿಯಾದರೂ ಹೇಗಾಯಿತು ಎಂಬುದು ನಮಗೆ ತಿಳಿಸಿಕೊಡಿ ಅಂತೇಳಿ ನಾರದರು ಪ್ರಶ್ನೆ ಇಟ್ಟಾಗ ಆಗ ಬ್ರಹ್ಮದೇವರು ಆಶ್ಚರ್ಯಕರವಾದ ವಿಷಯವನ್ನು ನಾರದರಿಗೆ ತಿಳಿಸುತ್ತಾರೆ. ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ಮಾತೆ ದುರ್ಗೆ ಮತ್ತು ಪರಮಾತ್ಮರಾದ ಸದಾಶಿವರ ಸಂಯೋಗದಿಂದ ಹುಟ್ಟಿದವರು ಅಂತೇಳಿ ಹೇಳುತ್ತಾರೆ. ಹಾಗಾಗಿ ನಾವು ಸದಾಶಿವ ಮತ್ತು ಮಾತೆ ದುರ್ಗೆಯ ಮಕ್ಕಳಾಗಿದ್ದೇವೆ. ಮತ್ತೊಂದು ಮಾತಿನಲ್ಲಿ ದೇವಿ ನಮ್ಮ ತಾಯಿ, ಸದಾಶಿವ ನಮ್ಮ ತಂದೆ. ನಮ್ಮ ತಂದೆಯಾದ ಸದಾಶಿವರಿಗೆ 5 ಮುಖಗಳಿವೆ. ಒಂದು ಈಶಾನ, ತತ್ಪುರುಷ, ವಾಮದೇವ, ಅಘೋರ ಮತ್ತು ಸದ್ಯೋಜಾತ. ಈ 5 ಮುಖಗಳಿಂದ ಓಂ ನಮಃ ಶಿವಾಯ ಎಂಬ ಶಬ್ದವು ಹೊರಬಂದಿತು. ಆದರೆ ಇದರಲ್ಲಿ ಒಂದು ಮಹತ್ವವಾದ ವಿಷಯವೊಂದು ಅಡಗಿದೆ. ಹಿಂದೂ ಸಂಪ್ರದಾಯದ ಪ್ರಕಾರ ಜನರು ಸಾಮಾನ್ಯವಾಗಿ ಶಿವನನ್ನೇ ಹೆಚ್ಚು ಪೂಜಿಸುತ್ತಾರೆ. ಯಾಕೆಂದರೆ ಸದಾಶಿವರ ಮತ್ತೊಂದು ರೂಪವೇ ಶಿವನಾಗಿರ್ತಾರೆ. ಈ ಕಥೆಯನ್ನು ಕೇಳಿ ನಾರದರು ಆಶ್ಚರ್ಯಗೊಂಡು ತನ್ನ ತಂದೆಯಾದ ಬ್ರಹ್ಮದೇವರಿಗೆ ನಮಸ್ಕರಿಸಿ ಹೋಗುತ್ತಾರೆ. ಈಗ ಮತ್ತೊಂದು ದೊಡ್ಡ ಪ್ರಶ್ನೆ ಬಾಕಿ ಬಂದಿದೆ. ಶಿವನ ಗುರು ಯಾರು? ಹೇಗೆ ಅವರು ಪಾಠ ಕಲಿತರು? ಸತ್ಯವೇನೆಂದರೆ ಶಿವನಿಗೆ ಯಾರೂ ಕೂಡ ಗುರು ಇರಲಿಲ್ಲ. ಬದಲಿಗೆ ಈ ಬ್ರಹ್ಮಾಂಡದಲ್ಲಿ ಮೊದಲ ಗುರು ಶಿವನೇ ಆಗಿದ್ದರಂತೆ. ಹೀಗೆ ಇನ್ನೊಂದು ಪ್ರಶ್ನೆ ಹುಟ್ಟಿತಂತೆ, ಹಾಗಾದರೆ ಶಿವನ ಶಿಷ್ಯಂದಿರು ಯಾರು ಅಂತೇಳಿ ಪ್ರಶ್ನೆ ಇಟ್ಟಾಗ ಶಿವನ ತನ್ನ ಜ್ಞಾನವನ್ನು 7 ಶಿಷ್ಯಂದಿರಿಗೆ ಹಂಚಿದರಂತೆ. ಆ 7 ಶಿಷ್ಯಂದಿರು ಯಾರು ಅಂದ್ರೆ ಸಪ್ತ ಋಷಿಗಳು ಅಂತೇಳಿ ಕರೆಯುತ್ತಾರೆ. ಅಂದರೆ 7 ಮಹಾಶ್ರೀಗಳು. ಅದು ಎಷ್ಟೇ ಕಥೆಗಳು ಸೃಷ್ಟಿಯಾದರೂ ಕೂಡ ಶಿವ ಸ್ವಯಂಭೂ ರೂಪವೇ ಹೌದು ಎಂದು ಶಿವಪುರಾಣದಲ್ಲಿ ವಿವರಿಸಲಾಗಿದೆ. ಆತನಿಗೆ ಹುಟ್ಟೂ ಕೂಡ ಇಲ್ಲ, ಸಾವು ಕೂಡ ಇಲ್ಲ, ಆದಿಯೂ ಇಲ್ಲ, ಅಂತ್ಯವೂ ಕೂಡ ಇಲ್ಲ. ಕಾಲವೂ ಕೂಡ ಆತನ ಮುಂದೆ ನಿಂತು ತಲೆಬಾಗುತ್ತದೆ. ಮರಣವೂ ಕೂಡ ಆತನ ಹೆಸರು ಕೇಳಿದರೆ ಸಾಕು ನಡುಕ ಉಂಟಾಗುತ್ತದೆ. ಶಿವ ಅಂತೇಳಿ ಕರೆದರೆ ಸಾಕು ಭಕ್ತರ ಕಣ್ಣೀರನ್ನು ಒರೆಸಲು ಮುಂದಾಗುವವನು. ಜಗತ್ತಿನ ಪ್ರತಿಯೊಂದು ಉಸಿರಿನಲ್ಲೂ ಇರುವ ಅನಂತ ಶಕ್ತಿ ಭಕ್ತರ ಹೃದಯದಲ್ಲಿ ಸದಾ ಜೀವಿಸುವ ದೈವ ಆತನೇ ಮಹಾಕಾಲ, ಆತನೇ ಶಂಭೋ, ಆತನೇ ಜಗದೀಶ್ವರ. ಹರ ಹರ ಮಹಾದೇವ. ನೀವು ಶಿವನ ಭಕ್ತರಾಗಿದ್ದರೆ ಹರ ಹರ ಮಹಾದೇವ ಅಂತೇಳಿ ಕಮೆಂಟ್ ಮಾಡಿ. ಶಿವನ ಕುರಿತಾದಂತೆ ಹಲವಾರು ಮಾಹಿತಿಗಳು ಮುಂದಿನ ವಿಡಿಯೋದಲ್ಲೂ ಬರಲಿದೆ. ಹಾಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋ ಬರೋವರೆಗೂ ಕಾಯ್ತಾ ಇರಿ. ಎಲ್ಲರಿಗೂ ಶುಭವಾಗಲಿ.